Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ 2024ರ TETಯ ಸಮಾಜ ವಿಜ್ಞಾನ 8ನೇ ತರಗತಿಯ 450 ಪ್ರಶ್ನೋತ್ತರಗಳ ಸರಣಿ ಭಾಗ 1ಅನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ TET 2024ಕ್ಕೆ ಪರ್ಟಿಕ್ಯುಲರ್ ಆಗಿ ಮಾಡಿದಂತಹ ಒಂದು ಸರಣಿಗಳಿವು. 8ನೇ ತರಗತಿಯ ಒಟ್ಟು 450 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮೊದಲನೇ ಸರಣಿ ಇದಾಗಿದೆ. 450ರಲ್ಲಿ ಮೊದಲ ಸರಣಿ ಈ ಒಂದು ವಿಡಿಯೋ ಆಗಿರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವೇನು ಲಾಸ್ಟ್ ಮಿನಿಟ್ ರಿವಿಷನ್ಗೆ ಅಂತ 10 ಮಿನಿಟ್ಸ್ನಲ್ಲಿ 25 ಕ್ವಶನ್ ಈ ರೀತಿಯಾಗಿ ನಾವು ಲಾಸ್ಟ್ ಮೂಮೆಂಟ್ನಲ್ಲಿ ಹಾಕ್ತೇವೆ. ಅದೇ ರೀತಿ ಅಂತ ಇದು ಲೆಂತ್ ಇರುವಂಥದ್ದು, ಒಂದು ಮ್ಯಾರಥಾನ್ ಕ್ಲಾಸ್ ಥರ ಇರುವಂಥದ್ದು. ಹೋಲ್ ಆಗಿ 8, 9, 10ನೇ ತರಗತಿಯ ಈ ಮ್ಯಾರಥಾನ್ ಕ್ಲಾಸ್ಗಳು. ಇವುಗಳನ್ನ ನೋಡಿಕೊಂಡ್ರೆ ಆಲ್ಮೋಸ್ಟ್ 40ರಿಂದ 45 ಪ್ರಶ್ನೆಗಳು ನಿಮಗೆ ಇದರಲ್ಲಿ ಸಿಗುವಂತಹ ಚಾನ್ಸಸ್ ಇರುತ್ತೆ. 6, 7, 8, 9, 10 ನಮ್ಮ ಚಾನಲ್ನ ಕಡೆಯಿಂದ ನಾವು ಏನು ಸಬ್ಜೆಕ್ಟ್ ವೈಸ್ ವಿಡಿಯೋವನ್ನು ಮಾಡ್ತಾ ಇದ್ದೇವೆ, ಅದರಿಂದ ನೀವು TETಯಲ್ಲಿ ಕೇಳುವಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಕನೆಕ್ಟ್ ಮಾಡ್ಬೋದು ಸಬ್ಜೆಕ್ಟ್ನಲ್ಲಿ ಅಂತ ನಾವು ಭಾವಿಸಿದ್ದೇವೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಅಥವಾ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇ ಸರಣಿಯ ಫಸ್ಟ್ ಕ್ವಶನ್, ಭಾರತದಲ್ಲಿ ದೊರೆತಿರುವ ಪ್ರಾಚೀನ ಶಾಸನಗಳು. ಅಶೋಕನ ಶಾಸನಗಳು. ಭಾರತದಲ್ಲಿ ದೊರಕಿರುವಂತಹ ಅತಿ ಪ್ರಾಚೀನ ಶಾಸನಗಳೆಂದರೆ ಅಶೋಕನ ಶಾಸನಗಳು. ಅದಕ್ಕೂ ಮೊದಲಿನ ಶಾಸನಗಳು ದೊರಕಿಲ್ಲ. ಮತ್ತೆ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ. ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿ ದೊರೆತಂತಹ ಮೊದಲ ಶಾಸನ ಆಗಿದೆ. ಕಾಕುಸ್ಥವರ್ಮನ ಕಾಲದ್ದು ಕದಂಬರ ವಂಶದಲ್ಲಿ ಸಂಬಂಧಪಟ್ಟಿರುವಂಥದ್ದು. ಇದು ಕನ್ನಡ ಭಾಷೆಯಲ್ಲಿ ದೊರೆತಂತಹ ಮೊದಲ ಶಾಸನ ಆಗಿದೆ. ನೆಕ್ಸ್ಟ್, ಭಾರತದಲ್ಲಿನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. ಒಟ್ಟು 28 ರಾಜ್ಯಗಳು ಇದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳು. ರಾಜಧಾನಿ ದೆಹಲಿಯನ್ನು ಸೇರಿಸಿ ದಾದ್ರಾ ನಗರ್ ಹವೇಲಿ, ದಿಯು ದಮನ್ ಜೋಡಿ ಇವು ಎರಡನ್ನೂ ಸೇರಿ ಒಂದೇ ಕೇಂದ್ರಾಡಳಿತ ಅಂತ ಮಾಡಿರೋದ್ರಿಂದ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಾಗುತ್ತೆ. ಅವೆರಡು ಸಪ್ರೇಟ್ ಇದ್ರೆ ಒಟ್ಟು 9 ಕೇಂದ್ರಾಡಳಿತ ಪ್ರದೇಶಗಳಾಗ್ತಾ ಇದ್ವು. ಸೊ ಪರ್ಟಿಕ್ಯುಲರ್ಲಿ ಈಗ ಇರುವಂಥದ್ದು 28 ರಾಜ್ಯಗಳಿದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳು ಇರುವಂಥದ್ದು. ನೆಕ್ಸ್ಟ್, ಭಾರತದ ಕರಾವಳಿಯ ಉದ್ದ. ಒಟ್ಟು ಭಾರತದ ಕರಾವಳಿಯ ಉದ್ದ 6100 ಕಿಲೋಮೀಟರ್ಗಳು. ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಹೊರತುಪಡಿಸಿ, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪದ ಏನು ಕರಾವಳಿ ಮೇರೆಗಳಿದ್ದಾವೆ ಅವುಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ ಉದ್ದ ಇದೆ. ಅವುಗಳನ್ನು ಸೇರಿಸಿ ಕೊಟ್ರೆ, ಅಂಡಮಾನ್ ನಿಕೋಬಾರ್ಗಳನ್ನು ಸೇರಿ ಭಾರತದ ಕರಾವಳಿಯ ಉದ್ದ ಅಂತ ಕೊಟ್ರೆ 7516.5 ಕಿಲೋಮೀಟರ್ಗಳಾಗತ್ತೆ. ಇದನ್ನು ಸಹ ಕೇಳ್ಬೋದು. ಭಾರತದ ಪ್ರಧಾನ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳ್ಬೋದು. ಭಾರತದ ಪ್ರಧಾನ ಕರಾವಳಿಯ ಉದ್ದ ಅಂತ ಕೇಳಿದ್ರೆ 6100 ಕಿಲೋಮೀಟರ್ಗಳಾಗುತ್ತೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಸೇರಿಸಿ ಆಗಬೇಕು ಅಂದ್ರೆ ಭಾರತದ ಒಟ್ಟು ಕರಾವಳಿಯ ಉದ್ದ ಎಷ್ಟು ಅಂತ ಕೇಳ್ತಾರೆ. ಆಗ ಅದು 7516 ಕಿಲೋಮೀಟರ್ಗಳಾಗುತ್ತೆ. ನೆಕ್ಸ್ಟ್, 5ನೇ ಪ್ರಶ್ನೆ, ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಹೀಗೆನ್ನುವರು. ಅಂದ್ರೆ ಮಾನವನಿಗೆ ಬರವಣಿಗೆ ಕಲೆ ತಿಳಿದಿರಲಿಲ್ಲ. ಈ ಒಂದು ಕಾಲವನ್ನ ಪ್ರಾಗೈತಿಹಾಸಿಕ ಕಾಲ ಅಂತ ಕರೆಯುವಂಥದ್ದು. ಬರವಣಿಗೆ ಅಥವಾ ಈ ಪ್ರಾಗೈತಿಹಾಸಿಕ ಕಾಲದ ಜನರ ಒಂದು ಇತಿಹಾಸವನ್ನ ತಿಳಿಲಿಕ್ಕೆ ನಮಗೆ ಯಾವುದೇ ಸಾಹಿತ್ಯಿಕ ಅಥವಾ ಬರವಣಿಗೆಯ ಆಧಾರಗಳು ಸಿಗೋದಿಲ್ಲ. ಇಂತಹ ಕಾಲವನ್ನ ಪ್ರಾಗೈತಿಹಾಸಿಕ ಕಾಲ ಅಂತ ಕರೆಯುವಂಥದ್ದು. ಕಾಲಿಬಂಗನ್ ಎಂಬ ಪ್ರಾಚೀನ ನಗರ ಪತ್ತೆಯಾದ ವರ್ಷ 1917ರಲ್ಲಿ ಕಾಲಿಬಂಗನ್ ಎಂಬ ಪ್ರಾಚೀನ ಒಂದು ನಗರ ಪತ್ತೆ ಆಗತ್ತೆ. ನೆಕ್ಸ್ಟ್, ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ವ್ಯವಸ್ಥಿತವಾದ ಸಂಗ್ರಹ ಕೊಠಡಿ ಕಂಡುಬಂದ ಸ್ಥಳ. ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಲೋಥಾಲ್ನಲ್ಲಿ ಸಂಗ್ರಹ ಕೊಠಡಿ ಅಂದ್ರೆ ಉಗ್ರಾಣ ಕಂಡುಬಂದಿದೆ, ಸಂಗ್ರಹ ಕೊಠಡಿ ಕಂಡುಬಂದಿರುವಂಥದ್ದು. ಸಿಂಧೂ ಸರಸ್ವತಿ ಜನರ ವೃತ್ತಿ ಕೃಷಿ ಮತ್ತು ವ್ಯಾಪಾರ, ಇದು ಅವರ ಪ್ರಮುಖ ವೃತ್ತಿಯಾಗಿತ್ತು. ಹತ್ತಿ ಬೆಳೆಯೋದನ್ನ ಇವರು ತಿಳಿದಿದ್ರು ಸಿಂಧೂ ನಾಗರಿಕತೆಯ ಜನರು. ನೆಕ್ಸ್ಟ್,
ಈಜಿಪ್ಟ್ ನಾಗರಿಕತೆ ಹುಟ್ಟಿದ ನದಿ ಬಯಲು. ಈಜಿಪ್ಟ್ ನಾಗರಿಕತೆ ನೈಲ್ ನದಿ ಬಯಲಿನಲ್ಲಿ ಹುಟ್ಟುತ್ತೆ. ನೈಲ್ ನದಿಯ ವರಪ್ರಸಾದ. ಏನು ಈಜಿಪ್ಟ್ ನಾಗರಿಕತೆಯನ್ನ ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ. ಕಾರಣ ಏನು ಹೀಗೆ ಕರೀಲಿಕ್ಕೆ ಅಂದ್ರೆ, ಈ ಒಂದು ಈಜಿಪ್ಟ್ ನದಿ ಅಲ್ಲಿ ಹರಿದೇ ಹೋಗಿದ್ರೆ ಈ ಈಜಿಪ್ಟ್ ಹೇಳುವಂಥದ್ದು ಒಂದು ಮರುಭೂಮಿ ಆಗ್ತಾ ಇತ್ತು. ಈ ನದಿಯ ಕಾರಣದಿಂದಾಗಿ ಅಲ್ಲಿ ಫಲವತ್ತಾದ ಮಣ್ಣುಗಳು ಉಂಟಾದವು, ಒಂದು ಪ್ರಸಿದ್ಧವಾದಂತಹ ನಾಗರಿಕತೆ ಬೆಳಿಲಿಕ್ಕೆ ಕಾರಣ ಆಯಿತು. ಈ ಎಲ್ಲ ಕಾರಣದಿಂದಾಗಿ ನೈಲ್ ನದಿಯನ್ನ ಈಜಿಪ್ಟ್ ನಾಗರಿಕತೆಗೆ ನೈಲ್ ನದಿಯ ವರಪ್ರಸಾದ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಈಜಿಪ್ಟನ್ನು ಆಳುತ್ತಿದ್ದ ರಾಜ. ಈಜಿಪ್ಟನ್ನು ಆಳುತ್ತಿದ್ದ ರಾಜನನ್ನ ಫೆರೋ ಅಂತ ಹೇಳಿ ಕರಿತಾ ಇದ್ರು. ಫೆರೋ ಅಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ ಅರ್ಥವನ್ನ ಕೊಡುವಂಥದ್ದು. ನೆಕ್ಸ್ಟ್, ಈಜಿಪ್ಟ್ನ ಕೊನೆಯ ರಾಣಿ ಕ್ಲಿಯೋಪಾತ್ರ. ಈಜಿಪ್ಟ್ನ ಕೊನೆಯ ರಾಣಿ. ಮೊದಲ ರಾಣಿ ಹೆಷಪ್ಸುಟ್ ಅನ್ನುವಂಥದ್ದು 6th ಅಲ್ಲೇ ಬಂದಿರುವಂಥದ್ದು. ಹೆಷಪ್ಸುಟ್ ಹೇಳುವಂಥದ್ದು 6th ಅಲ್ಲೇ ಬಂದಿದೆ. ನೆಕ್ಸ್ಟ್, 12ನೇ ಪ್ರಶ್ನೆ. ಕ್ಲಿಯೋಪಾತ್ರಾಳ ಸೈನ್ಯವನ್ನ ಸೋಲಿಸಿದ ರೋಮನ್ ಅರಸ ಅಗಸ್ಟಸ್ ಸೀಸರ್. ಈತ ಕ್ಲಿಯೋಪಾತ್ರಾಳನ್ನ ಸೋಲಿಸ್ತಾನೆ. ಆಕೆಯ ಸೌಂದರ್ಯಕ್ಕೆ ಮಣಿಯದೆ ಅಥವಾ ಆಕೆಯ ಸೌಂದರ್ಯಕ್ಕೆ ಮೋಹಗೊಳ್ಳದೆ ಈತ ಆಕೆಯನ್ನ ಸೋಲಿಸ್ತಾನೆ. ನೆಕ್ಸ್ಟ್, ಮೆಸೊಪೊಟೇಮಿಯಾ ಎಂದರೆ ನದಿಗಳ ನಡುವಿನ ನಾಡು. ಮೆಸೊಪೊಟೇಮಿಯಾ ನಾಗರಿಕತೆ ಹುಟ್ಟಿದ ನದಿ ಬಯಲು ಯುಪ್ರೆಟಿಸ್ ಮತ್ತು ಟೈಗ್ರಿಸ್. ಈ ನದಿಯ ನಡುವಿನಲ್ಲಿ ಈ ಮೆಸೊಪೊಟೇಮಿಯಾ ನಾಗರಿಕತೆ ಹುಟ್ಟಿತು. ಹಾಗಾಗಿ ಮೆಸೊಪೊಟೇಮಿಯಾ ಅನ್ನೋ ಪದದ ಅರ್ಥನೇ ಹೇಳುತ್ತೆ ಈ 2 ನದಿಗಳ ನಡುವಿನ ಒಂದು ನಾಡು ಅಂತ. ನೆಕ್ಸ್ಟ್, ಮೆಸೊಪೊಟೇಮಿಯಾದಲ್ಲಿ ಇವರಲ್ಲಿ ಮೊದಲು ಬರವಣಿಗೆಯನ್ನು ರೂಪಿಸಿದವರು ಸುಮೇರಿಯನ್ನರು. ಇಲ್ಲಿ ಮೊದಲು ಬರವಣಿಗೆಯನ್ನ ರೂಪಿಸ್ತಾರೆ. ಈ ನಾಗರಿಕತೆಗೆ ಮೊದಲು ಬಂದಂತಹ ಒಂದು ಮನೆತನ ಅಂದ್ರೆ ಅದು ಸಹ ಸುಮೇರಿಯನ್ನರೇ ಆಗಿರುವಂಥದ್ದು. ನೆಕ್ಸ್ಟ್, ಮೆಸೊಪೊಟೇಮಿಯನ್ನರ ಲಿಪಿ ಕ್ಯೂನಿಫಾರ್ಮ್ ಹೇಳುವಂಥದ್ದು ಮೆಸೊಪೊಟೇಮಿಯನ್ನರ ಲಿಪಿ. ಈಜಿಪ್ಟಿಯನ್ನರ ಲಿಪಿ ಹೈರೋಗ್ಲೈಫಿಕ್ಸ್ ಇದು ಈಜಿಪ್ಟಿಯನ್ನರ ಒಂದು ಲಿಪಿಯಾಗಿತ್ತು. ನೆಕ್ಸ್ಟ್, ಬ್ಯಾಬಿಲೋನಿಯಾದ ತೂಗು ಉದ್ಯಾನವನವನ್ನು ನಿರ್ಮಿಸಿದವರು. ಈ ಬ್ಯಾಬಿಲೋನಿಯಾದಲ್ಲಿ ತೂಗು ಉದ್ಯಾನವನವನ್ನ 2ನೇ ನೆಬುಕಡ್ನೆಚ್ಚರ್ ಈತ ನಿರ್ಮಾಣವನ್ನ ಮಾಡ್ತಾನೆ. ಈತನ ಹೆಂಡತಿಯಾದಂತಹ ಅಮೈಟಿಸ್ ಆಕೆಯ ಒಂದು ತವರಿನ ನೆನಪು ಆಕೆಗೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ತೂಗು ಉದ್ಯಾನವನವನ್ನ ನಿರ್ಮಿಸ್ತಾರೆ. ಈ ತೂಗು ಉದ್ಯಾನವನ ಹೇಳುವಂತಹ ಹೆಸರಿನಲ್ಲಿರುವಂತಹ ಉದ್ಯಾನವನ ತೂಗ್ತಾ ಇರೋದಿಲ್ಲ, ಬದಲಾಗಿ ಈ ಜಿಗ್ಗುರಾತ್ ಅಥವಾ ಅವರ ಆರಾಧನಾ ಸ್ಥಳ ಈ ಒಂದು ಗುಡ್ಡದ ಮೇಲಿನ ಗಿಡಗಳನ್ನ ಬಳ್ಳಿಗಳ ರೂಪದಲ್ಲಿ ತೂಗುವ ರೂಪದಲ್ಲಿ ಹಾಕಿದ್ರು. ಇದರಿಂದಾಗಿ ಈ ಉದ್ಯಾನವನ ತೂಗುವಂತೆ ಭಾಸ ಆಗ್ತಾ ಇತ್ತು. ನೆಕ್ಸ್ಟ್, 18 ಮೆಸೊಪೊಟೇಮಿಯನ್ನರ ಆರಾಧನಾ ಸ್ಥಳ ಜಿಗ್ಗುರಾತ್. ಇದು ಮೆಸೊಪೊಟೇಮಿಯನ್ನರ ಆರಾಧನಾ ಸ್ಥಳ ಆಗಿರುವಂಥದ್ದು. ಈ ಜಿಗ್ಗುರಾತ್ ಅನ್ನು ಯಹೂದಿಗಳು ಕರೆದಿದ್ದು ಬೆಬೆಲ್ ಗೋಪುರ ಅಂತ ಹೇಳಿ ಈ ಜಿಗ್ಗುರಾತ್ ಅನ್ನ ಯಹೂದಿಗಳು ಕರೀತಾರೆ. ನೆಕ್ಸ್ಟ್, ಹಮ್ಮುರಬಿಯ ಶಿಲಾಶಾಸನ ಪತ್ತೆ ಮಾಡಲಾದ ವರ್ಷ 1901ರಲ್ಲಿ ಹಮ್ಮುರಬಿಯ ಶಿಲಾಶಾಸನವನ್ನ ಪತ್ತೆ ಮಾಡಲಾಗುತ್ತೆ. ಈತ ಸೂರ್ಯದೇವನಿಂದ ಕಾನೂನುಗಳನ್ನ ಎರವಲು ಪಡಿತಾ ಇರುವಂತಹ ಒಂದು ರೀತಿಯಲ್ಲಿ ಇರುವಂತಹದ್ದು ಈ ಶಿಲಾಶಾಸನ. ನೆಕ್ಸ್ಟ್, ಹಮ್ಮುರಬಿಯ ಶಿಲಾಶಾಸನ ಇರುವುದು ಅಂದ್ರೆ ಪ್ರಸ್ತುತ ಎಲ್ಲಿ ಇಟ್ಟಿದ್ದಾರೆ ಅದನ್ನ ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಹಮ್ಮುರಬಿಯ ಶಿಲಾಶಾಸನವನ್ನ ಇಡಲಾಗಿದೆ. ಭಾರತದ ಮೇಲೆ ದಾಳಿ ಸಂಭವಿಸಿದ್ದು ವಾಯುವ್ಯ ಭಾರತದ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗದ ಮೂಲಕ. ವಾಯುವ್ಯ ಭಾರತದಲ್ಲಿರುವಂತಹ ಬೋಲಾನ್ ಮತ್ತು ಖೈಬರ್ ಹೇಳುವಂತಹ 2 ಕಣಿವೆ ಮಾರ್ಗದ ಮೂಲಕವೇ ಭಾರತದ ಮೇಲೆ ಹೆಚ್ಚಿನ ದಾಳಿಗಳು ಸಂಭವಿಸಿದ್ದು. ಕಾರಣ ಏನಂದ್ರೆ 3 ಭಾಗದಲ್ಲಿ ಸಮುದ್ರದಿಂದ ಆವೃತವಾಗಿದೆ, ಹಾಗೆ ಒಂದು ಭಾಗ ಹಿಮಾಲಯದಿಂದ ಆವರಿತವಾಗಿದೆ. ಹಿಮಾಲಯವನ್ನ ಹತ್ತಿ ಬರುವಂಥದ್ದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಹಾಗಾಗಿ ಈ ವಾಯುವ್ಯ ಭಾರತ ಭಾಗದಲ್ಲಿರುವಂತಹ ಖೈಬರ್ ಮತ್ತು ಬೋಲಾನ್ ಈಗ ಒಂದು ಕಣಿವೆ ಮಾರ್ಗದ ಮೂಲಕ ದಾಳಿಗಳು ಸಂಭವಿಸಿದವು. ಸಪ್ತ ಸಿಂಧು ನದಿಯ ಪ್ರದೇಶಗಳು ಅಥವಾ ಸಪ್ತ ಸಿಂಧು ಪ್ರದೇಶದ ನದಿಗಳು ಯಾವ್ಯಾವುದು? ಸಿಂಧೂ ನದಿ ಇದು ಮೊದಲನೇದು. ವಿತಸ್ತ ಅಂದ್ರೆ ಪ್ರಸ್ತುತವಾಗಿ ಅದನ್ನ ಝೇಲಂ ನದಿ ಅಂತ ಕರೆಯುವಂಥದ್ದು. ಅಸಿಗ್ನಿ ಅಂದ್ರೆ ಚೀನಾಬ್ ನದಿ. ಪರುಷ್ಣಿ ರಾವಿ ನದಿ. ವಿಪಾಶ ಬಿಯಾಸ್. ಶತುದ್ರಿ ಅಂದ್ರೆ ಸಟ್ಲೆಜ್.
ಹಾಗೆ ಸರಸ್ವತಿ, ಸಪ್ತ ಸಿಂಧು ನದಿಗಳು. ಈ ಒಟ್ಟು 7 ನದಿಗಳು ಆ ಒಂದು ಭಾಗದಲ್ಲಿ, ಸಿಂಧು ನದಿಯ ಉಪನದಿಗಳು ಆ ಭಾಗದಲ್ಲಿ ಹರಿತಾ ಇದ್ವು. ಸಪ್ತ ಸಿಂಧುನ ಪ್ರಾಚೀನವಾಗಿ ಕರೆಯುವಂತಹ ಹೆಸರು ಹಾಗೆ ಪ್ರಸ್ತುತವಾಗಿ ಕರೆಯುವಂತಹ ಹೆಸರು ಎರಡೂ ಸಹ ನೀಡಲಾಗಿದೆ. ಎರಡೂ ಸಹ ಇಂಪಾರ್ಟೆಂಟ್ ಇರುವಂಥದ್ದು. ವಿತಸ್ತ, ಅಸಿಗ್ನಿ, ಪರುಷ್ಣಿ, ವಿಪಾಶ, ಶತುದ್ರಿ, ಸರಸ್ವತಿ, ಸಿಂಧು. ಇವು 7 ಸಪ್ತ ಸಿಂಧು ನದಿಗಳು. ನೆಕ್ಸ್ಟ್, ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಅಗ್ನಿ ಪೂಜೆಗೆ ಮೀಸಲಾದ ಒಂದು ದೇವಾಲಯ ಕಂಡು ಬಂದಿರುವಂಥದ್ದು. ಹರಿಯಾಣದ ಬನವಾಲಿಯಲ್ಲಿ ಅಗ್ನಿ ಪೂಜೆಗೆ ಅಂತಾನೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿರ್ತಾರೆ, ಅದು ಕಂಡು ಬಂದಿರುವಂಥದ್ದು. ನೆಕ್ಸ್ಟ್, ಈಜಿಪ್ಟಿಯನ್ನರ ಲಿಪಿ ಹೈರೋಗ್ಲೈಫಿಕ್ಸ್. ಹೈರೋಗ್ಲೈಫಿಕ್ಸ್ ಹೇಳುವಂಥದ್ದು ಈಜಿಪ್ಟಿಯನ್ನರ ಲಿಪಿ. ಅದರ ಅರ್ಥ ಪವಿತ್ರ ಬರವಣಿಗೆ. ಚೀನಾ ನಾಗರಿಕತೆಗೆ ಕಾರಣವಾದ ನದಿ ಹವಾಂಗೋ ನದಿ. ಚೀನಾದ ದುಗುಡವೆಂದು ಕರೆಯಲಾಗುವ ನದಿ ಹವಾಂಗೋ ನದಿ. ಈ ನಾಗರಿಕತೆಗೆ ಕಾರಣವಾದಂತಹ ಹವಾಂಗೋ ನದಿ ಏನಿದೆ, ಇದು ಚೀನಾದ ದುಗುಡ ಅಂತ ಕರೆದಿದ್ದಾರೆ ಈ ನದಿಯನ್ನ. ಕಾರಣ ಏನು? ಇದು ಆಗಾಗ ಪ್ರವಾಹಕ್ಕೆ ಒಳಗಾಗ್ತಾ ಇತ್ತು. ಹಾಗೆ ನದಿ ತನ್ನ ಪಾತ್ರವನ್ನ ಬದಲಾವಣೆ ಮಾಡ್ತಾ ಇತ್ತು. ಇದರಿಂದ ಅಪಾರ ಹಾನಿ ಉಂಟಾಗ್ತಾ ಇತ್ತು, ಸಾವು ನೋವುಗಳು ಉಂಟಾಗ್ತಾ ಇದ್ವು. ಹಾಗಾಗಿ ಈ ಹವಾಂಗೋ ನದಿಯನ್ನ ಚೀನಾದ ದುಗುಡ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಚೀನಾದಲ್ಲಿ ಕಂಡುಬಂದಿರುವ ನಾಗರಿಕತೆಯ ಪ್ರಥಮ ರಾಜಮನೆತನ ಶಾಂಗ್ ರಾಜಮನೆತನ ಚೀನಾದ ನಾಗರಿಕತೆಯಲ್ಲಿ ಕಂಡುಬರುವಂತಹ ಮೊದಲ ರಾಜಮನೆತನ ಆಗಿದೆ. ಚೀನಾದ ಮಹಾಗೋಡೆಯ ಉದ್ದ 5000 ಕಿಲೋಮೀಟರ್ಗಳು ಇದ್ದಾವೆ. ಇದನ್ನ ಶಿ ಹಾಂಗ್ ತಿ ಹೇಳುವಂತಹ ಒಬ್ಬ ರಾಜ ಕಟ್ಟುತ್ತಾನೆ ಈ ಒಂದು ಚೀನಾದ ಮಹಾಗೋಡೆಯನ್ನ. 30ನೇ ಪ್ರಶ್ನೆ, ಪಿಂಗಾಣಿ ಉಗಮವಾದ ರಾಷ್ಟ್ರ. ಪಿಂಗಾಣಿ ಚೀನಾದಲ್ಲಿ ಉಗಮವಾಯಿತು. ಪಿಂಗಾಣಿ ಆಗಿರಬಹುದು, ಅರೆ ಪಿಂಗಾಣಿ ವಸ್ತುಗಳನ್ನ ಇವರು ಹೆಚ್ಚಿನದಾಗಿ ಪ್ರಚಲಿತಕ್ಕೆ ತರ್ತಾರೆ. ಅದರ ಜೊತೆಗೆ ರೇಷ್ಮೆ, ಇದು ಸಹ ಚೀನಾ ಒಂದು ನಾಗರಿಕತೆಯ ಕೊಡುಗೆ ಆಗಿರುವಂಥದ್ದು. ರೋಮನ್ ನಾಗರಿಕತೆಯ 2 ರಾಜಕೀಯ ಸಲಹಾ ಸಂಸ್ಥೆಗಳು ಅಸೆಂಬ್ಲಿ ಮತ್ತು ಸೆನೆಟ್. ಅಸೆಂಬ್ಲಿ ಇದು ಸಾಮಾನ್ಯ ಜನರು ನಾಗರಿಕರ ಒಂದು ಸಭೆ ಆಗಿದ್ರೆ, ಸೆನೆಟ್ ಇದು ಪ್ರತಿಷ್ಠಿತರ ಸಭೆ ಆಗಿತ್ತು. ಈ ಸೆನೆಟ್ನ ಅಧಿಕಾರ ಹೆಚ್ಚು ಇರ್ತಾ ಇತ್ತು ಅಸೆಂಬ್ಲಿಗೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ 32ನೇ ಪ್ರಶ್ನೆ, ರೋಮನ್ ಸಮಾಜದ 2 ವರ್ಗಗಳು ಪೆಟ್ರಿಷಿಯನ್ನರು ಹಾಗೂ ಪ್ಲೇಬಿಯನ್ನರು. ಈ ಪೆಟ್ರಿಷಿಯನ್ನರು ಏನು ಸೆನೆಟ್ನ ಸದಸ್ಯರಿರ್ತಾ ಇದ್ರು, ಪ್ಲೇಬಿಯನ್ನರು ಅಸೆಂಬ್ಲಿ ಅದರ ಸದಸ್ಯರು ಇರ್ತಾ ಇದ್ರು. ಇವರು ಏನು ತೆರಿಗೆಯನ್ನ ನೀಡುವಂತವರು, ಗುಲಾಮರು, ಅವರೆಲ್ಲರೂ ಸಹ ಈ ಒಂದು ಕೆಳ ವರ್ಗದವರು ಇದರಲ್ಲಿ ಸೇರ್ತಾ ಇದ್ರು. 33ನೇ ಕ್ವಶನ್, ಕೌನ್ಸಿಲ್ ಹಾಗೂ ಸೆನೆಟ್ಗಳು ಪ್ಲೆಬಿಯನ್ನರ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಯಾರು ತಿರಸ್ಕರಿಸಬಹುದಿತ್ತು? ಟ್ರಿಬ್ಯೂನ್ ಹೇಳುವಂತಹ ಇಷ್ಟು ಜನರ ಒಂದು ಗುಂಪು ಇರ್ತಿತ್ತು, ಅಂದ್ರೆ ಒಂದು ಅಧಿಕಾರಿ ವರ್ಗ ಇರ್ತಾ ಇತ್ತು. ಇವರು ಕೌನ್ಸಿಲ್, ರೋಮನ್ನ ಕೌನ್ಸಿಲ್ ಹಾಗೂ ಸೆನೆಟ್ ಅಂದ್ರೆ ಪ್ರತಿಷ್ಠಿತರ ಒಂದು ಸಭೆ ಏನಿತ್ತು, ಇವರು ಪ್ಲೇಬಿಯನ್ನರ ವಿರುದ್ಧ, ಗುಲಾಮರಾಗಿರ್ಬೋದು, ಕೈದಿಗಳಾಗಿರ್ಬೋದು, ಸಾಮಾನ್ಯ ತೆರಿಗೆಯನ್ನ ನೀಡುವಂತಹ ಜನರು, ಇವರ ವಿಚಾರವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನ ತಿರಸ್ಕಾರ ಮಾಡುವಂತಹ ಅಧಿಕಾರ ಇತ್ತು. ನೆಕ್ಸ್ಟ್, ಕಾನೂನುಗಳಿಂದ ಶಾಸನಬದ್ಧ ಆಳ್ವಿಕೆಯನ್ನು ಹೀಗೆನ್ನುವರು. ರೋಮನ್ ಲಾ. ರೋಮನ್ನಲ್ಲಿ ಕಾನೂನುಗಳು ಬಂದವು, ಶಾಸನಬದ್ಧವಾದಂತಹ ಒಂದು ಆಳ್ವಿಕೆ ಪ್ರಾರಂಭ ಆಯಿತು. ಇದನ್ನ ರೋಮನ್ ಲಾ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ರೋಮನ್ ಮತ್ತು ಆಫ್ರಿಕಾ ಕರಾವಳಿಯ ಕಾರ್ಥೇಜ್ ನಗರದ ನಡುವೆ ಆದ ಯುದ್ಧ, ಪ್ಯೂನಿಕ್ ಯುದ್ಧ ನಡೆಯುತ್ತೆ. ಸಿಸಿಲಿ ಹೇಳುವಂತಹ ಒಂದು ಫಲವತ್ತಾದ ಪ್ರದೇಶವನ್ನ ಪಡೆದುಕೊಳ್ಳುವ ಕಾರಣಕ್ಕಾಗಿ ರೋಮನ್ ಮತ್ತು ಕಾರ್ಥೇಜ್ ನಗರದ ನಡುವೆ ಯುದ್ಧ ಆಗುತ್ತೆ. ರೋಮನ್ನರು ಗ್ಲಾಡಿಯೇಟರ್ಗಳನ್ನಾಗಿ ಬಳಸುತ್ತಿದ್ದುದು. ಗುಲಾಮರನ್ನ ಮತ್ತು ಯುದ್ಧ ಕೈದಿಗಳನ್ನ ಗ್ಲಾಡಿಯೇಟರ್ಗಳನ್ನಾಗಿ ಬಳಸ್ತಾ ಇದ್ರು. ಈ ಗ್ಲಾಡಿಯೇಟರ್ಗಳ ಯುದ್ಧವನ್ನ ಕೊಲೋಸಿಯಂನಿಂದ ಕುಳಿತು ವೀಕ್ಷಿಸ್ತಾ ಇದ್ರು. ಈ ಗ್ಲಾಡಿಯೇಟರ್ನಲ್ಲಿ ಈ ಗುಲಾಮರು ಅಥವಾ ಯುದ್ಧ ಕೈದಿಗಳು ಮತ್ತೊಬ್ಬ ಗುಲಾಮ ಅಥವಾ ಯುದ್ಧ ಕೈದಿಯ ಜೊತೆ ಅಥವಾ ಪ್ರಾಣಿಗಳ ಜೊತೆ ಕಾದಾಟವನ್ನ ಮಾಡಬೇಕಾಗಿತ್ತು. ಕೆಲವೊಮ್ಮೆ ಇದರಲ್ಲಿ ಈ ಗ್ಲಾಡಿಯೇಟರ್ಗಳು ಸಾವನ್ನಪ್ಪಿರುವಂತಹ ಪ್ರಸಂಗವೂ ಸಹ ಇತ್ತು. ಕೆಲವೊಮ್ಮೆ ಅವರು ವಿಜಯಶಾಲಿಗಳಾಗಿ ಅನೇಕ ಸಂಪತ್ತುಗಳನ್ನ ಪಡೆದು ಹೊರಗೆ ಬಂದಿರುವಂಥದ್ದು ಸಹ ಇತ್ತು. ನೆಕ್ಸ್ಟ್, ಜೂಲಿಯಸ್ ಸೀಸರ್ನನ್ನು ಸೆನೆಟ್ನ ಆವರಣದಲ್ಲಿ ಕೊಂದವರು. ಬ್ರೂಟಸ್ ಮತ್ತು ಆತನ ಸಹವರ್ತಿಗಳು ಸೆನೆಟ್ನ ಆವರಣದಲ್ಲಿ ಜೂಲಿಯಸ್ ಸೀಸರ್ನನ್ನ ಸಾಯಿಸ್ತಾರೆ.
ಪ್ರಿನ್ಸಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ. ತನ್ನನ್ನು ಪ್ರಿನ್ಸೆಪ್ ಎಂದು ಕರೆದುಕೊಂಡವನು ಅಗಸ್ಟಸ್ ಸೀಸರ್. ಅಮೆರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಮಾಯಾ, ಅಸ್ಟೆಕ್ ಮತ್ತು ಇಂಕಾ. ಇವು ಅಮೆರಿಕಾದ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು. ನೆಕ್ಸ್ಟ್, ಮಾಯಾ ನಾಗರಿಕತೆಯ ಜನರ ಭಾಷೆ ಯುಕಟೆಕ್ ಹೇಳುವಂಥದ್ದು. ಮಾಯಾ ನಾಗರಿಕತೆಯ ಭಾಷೆ ಯುಕಟೆನ್ ಪ್ರದೇಶದಲ್ಲಿ ಇವರು ಇದ್ರು. ಪ್ರಾಚೀನ ಅಮೆರಿಕಾದ ಇಂಡಿಯನ್ನರಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದವರು ಮಾಯನ್ನರು ಅತ್ಯಂತ ಅಭಿವೃದ್ಧಿ ಹೊಂದಿದವರಾಗಿದ್ದಾರೆ. ನೆಕ್ಸ್ಟ್, ಆಸ್ಟೆಕರು ತಮ್ಮ ನಗರವನ್ನು ಕಟ್ಟಿಕೊಂಡಿದ್ದು ಮೆಕ್ಸಿಕೋದ ಟೆಕ್ಸಕೋಕೋ ಸರೋವರದ ದ್ವೀಪವೊಂದರ ಮೇಲೆ. ಮೆಕ್ಸಿಕೋದಲ್ಲಿರುವಂತಹ ಟೆಕ್ಸಕೋಕೋ ಸರೋವರದ ಒಂದು ದ್ವೀಪವೊಂದರ ಮೇಲೆ ತಮ್ಮ ನಗರವನ್ನ ಆಸ್ಟೆಕರು ಕಟ್ಕೊಳ್ತಾರೆ. ಆಸ್ಟೆಕರು ನಿರ್ಮಿಸಿಕೊಂಡಂತಹ ಆ ನಗರದ ಹೆಸರು ಟಿನೋಟಿಟ್ಲಾನ್. ಇದರ ಅರ್ಥ ನೀರಿನಿಂದ ಉದಯಿಸಿದ ಕಲ್ಲು ಹೇಳುವಂತಹ ಅರ್ಥವನ್ನ ಕೊಡುತ್ತೆ ಟಿನೋಟಿಟ್ಲಾನ್ ಅಂತ. ನೆಕ್ಸ್ಟ್, ಆಸ್ಟೆಕರ ಭಾಷೆ ನಹುವಾ. ಇದು ಆಸ್ಟೆಕರ ಭಾಷೆಯಾಗಿತ್ತು. ನೆಕ್ಸ್ಟ್, ಆಸ್ಟೆಕರ ಮೌಖಿಕ ಪರಂಪರೆಯನ್ನು ಸ್ಪೇನಿಷ್ ಚರಿತ್ರಕಾರರು ಭಾಷಾಂತರ ಮಾಡಿ ನೀಡಿದ ಹೆಸರು. ಈ ಆಸ್ಟೆಕರ ಮೌಖಿಕ ಪರಂಪರೆಯನ್ನ ಸ್ಪೇನಿಷ್ ಚರಿತ್ರಕಾರರು ಮತ್ತು ಇತಿಹಾಸಕಾರರು ಭಾಷಾಂತರವನ್ನ ಮಾಡ್ತಾರೆ. ಹೀಗೆ ಭಾಷಾಂತರವನ್ನ ಮಾಡಿದಂತಹ ಆ ಒಂದು ಪರಂಪರೆಗೆ ಇವರು ಇಂಡಿಯನ್ ಕೊಡೈಸಿಸ್ ಹೇಳುವಂತಹ ಹೆಸರನ್ನ ನೀಡ್ತಾರೆ. ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಸೂರ್ಯದೇವ. ಇಂಕಾಗಳಲ್ಲಿ ಸೃಷ್ಟಿಗೆ ಕಾರಣನಾದ ದೇವರು ವೀರಕೋಚ. ವೇದ ಎಂಬ ಶಬ್ದದ ಮೂಲ ಧಾತು ವಿದ್ ಹೇಳುವಂತ ಪದದಿಂದ ಬಂದಿದೆ. ಅದರ ಅರ್ಥ ಜ್ಞಾನ ಹೇಳುವಂತ ಅರ್ಥವನ್ನು ಕೊಡುತ್ತೆ. ವೇದ ಎಂಬ ಪದ ಮೂಲವಾಗಿ ವಿದ್ ಹೇಳುವಂತ ಪದದಿಂದ ಬಂದಿರುವಂಥದ್ದು. ಅದರ ಅರ್ಥ ಜ್ಞಾನ. ನೆಕ್ಸ್ಟ್, ವಿದ್ ಎಂದರೆ ಅದೇ ಪ್ರಶ್ನೆ ಇರುವಂಥದ್ದು ಜ್ಞಾನ ಹೇಳುವಂತ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್, 51ನೇ ಪ್ರಶ್ನೆ. ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನು ಸ್ತುತಿಸಿ ತಮ್ಮ ಅಪೇಕ್ಷೆಗಳನ್ನು ನಿವೇದಿಸಿಕೊಳ್ಳಲು ಕಂಡರಿಸಿದ ಮಂತ್ರಗಳು. ಋಷಿಗಳು ಅವರ ಆರಾಧ್ಯ ದೇವತೆಗಳನ್ನ ಪ್ರಾರ್ಥನೆಯನ್ನ ಮಾಡಿ ಅವರ ಅಪೇಕ್ಷೆಗಳನ್ನ ಅವರಲ್ಲಿ ನಿವೇದಿಸಿಕೊಂಡು ಅದನ್ನ ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಿ ಕಂಡರಿಸಿದ ಮಂತ್ರಗಳನ್ನ ಋಕ್ಕುಗಳು ಅಂತ ಕರೆಯುವಂಥದ್ದು. ನೆಕ್ಸ್ಟ್, ವೇದ ಮಂತ್ರ ಸಮೂಹವನ್ನು ವಿಭಜನೆ ಮಾಡಿದವರು ಕೃಷ್ಣ ದ್ವೈಪಾಯನ. ಇವರನ್ನ ವೇದವ್ಯಾಸ ಅಂತ ಕರೀತಾರೆ. ವೇದವ್ಯಾಸ ಅಂತ ಕರೆದಿರೋದು ಯಾವುದಕ್ಕೆ ಅಂದ್ರೆ ವೇದ ಮಂತ್ರಗಳ ಸಮೂಹವನ್ನ ಇವರು ವಿಭಜನೆ ಮಾಡಿದ ನಂತರ ಇವರು ವೇದವ್ಯಾಸರಾದರು. ಅಲ್ಲಿಯವರೆಗೂ ಅವರನ್ನ ಕೃಷ್ಣ ದ್ವೈಪಾಯನ ಅಂತ ಕರಿತಾ ಇದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇದನ್ನು ವೇದವ್ಯಾಸರು ಉಪದೇಶ ಮಾಡಿದ ಋಷಿಗಳ ಕ್ರಮ. ಋಗ್ವೇದವನ್ನು ತೈಲ ಹೇಳುವಂತಹ ಒಬ್ಬ ಋಷಿಗೆ ಉಪದೇಶವನ್ನ ಮಾಡ್ತಾರೆ. ಯಜುರ್ವೇದವನ್ನು ವೈಶಂಪಾಯನ ಹೇಳುವಂತಹ ಋಷಿಗೆ, ಸಾಮವೇದವನ್ನು ಜೈಮಿನಿ ಋಷಿಗೆ, ಅಥರ್ವ ವೇದವನ್ನು ಸುಮಂತ ಋಷಿಗೆ ವೇದವ್ಯಾಸರು ಈ ಒಂದಿಷ್ಟು ವೇದಗಳನ್ನ ಉಪದೇಶವನ್ನ ಮಾಡ್ತಾರೆ. ನೆಕ್ಸ್ಟ್, ಯಜ್ಞ ಆಚರಣೆಯ ಕ್ರಮವನ್ನ ತಿಳಿಸುವ ವೇದದ ಭಾಗ. ಈ ವೇದದ ಯಾವ ಭಾಗದಲ್ಲಿ ಯಜ್ಞ ಆಚರಣೆಗಳ ಕ್ರಮವನ್ನ ತಿಳಿಸಲಾಗಿದೆ? ಬ್ರಾಹ್ಮಣದಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಋಗ್ವೇದ ಸಂಹಿತೆಯಲ್ಲಿರುವ ಸೂಕ್ತಗಳ ಸಂಖ್ಯೆ 1028 ಸೂಕ್ತಗಳಿದಾವೆ. 10,552 ಮಂತ್ರಗಳು ಇರುವಂಥದ್ದು, 10 ಮಂಡಲಗಳು ಇರುವಂಥದ್ದು. ಸನಾತನ ಧರ್ಮದ ಒಟ್ಟು ಸಾಹಿತ್ಯದ 2 ಭಾಗ ವೈದಿಕ ಮತ್ತು ಅವೈದಿಕ ಹೇಳುವಂಥದ್ದನ್ನು ಸನಾತನ ಧರ್ಮದ ಸಾಹಿತ್ಯದ 2 ಭಾಗಗಳನ್ನಾಗಿ ನೀಡಲಾಗಿದೆ. ಋಗ್ವೇದದಿಂದ ಅಥರ್ವ ವೇದದವರೆಗಿನ ಸಾಹಿತ್ಯವನ್ನು ಒಟ್ಟಾಗಿ ಕರೆಯುವುದು ಶ್ರುತಿ ಅಂತ ಹೇಳಿ ಕರೀತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ ಎಲ್ಲದರ ಒಟ್ಟು ಸಾಹಿತ್ಯವನ್ನ ಶ್ರುತಿ ಅಂತ ಹೇಳಿ ಕರೀತಾರೆ. ಸ್ಮೃತಿ ಸಾಹಿತ್ಯದ 3 ಭಾಗ ವೇದಾಂಗ, ಐತಿಹಾಸಿಕ ಗ್ರಂಥ, ಷಡ್ದರ್ಶನ ಇವು 3 ಸ್ಮೃತಿ ಸಾಹಿತ್ಯದ 3 ಭಾಗಗಳು. ನೆಕ್ಸ್ಟ್, ಉತ್ತರ ಮೀಮಾಂಸೆಯ 3 ಕವಲುಗಳು ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ. ಈ 3 ಸಿದ್ಧಾಂತಗಳನ್ನ ನಾವು ನೋಡಿದ್ದೇವೆ. ಅದ್ವೈತ ಇದನ್ನ
ಶಂಕರಾಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ರಾಮಾನುಜಾಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ. ಹಾಗೆ ದ್ವೈತ ಸಿದ್ಧಾಂತವನ್ನ ಮಧ್ವಾಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ. ಈ ಮೂರು ಸಿದ್ಧಾಂತಗಳು ಈ ಉತ್ತರ ಮೀಮಾಂಸೆಯ ಮೂರು ಕವಲುಗಳು ಆಗಿರುವಂಥದ್ದು. ನೆಕ್ಸ್ಟ್, ಆಸ್ತಿಕರು ಎಂದರೆ ವೇದ ಪ್ರಾಮಾಣ್ಯ, ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆಯನ್ನ ಇಟ್ಟಿರುವಂಥವರನ್ನ ಆಸ್ತಿಕರು ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ನಾಸ್ತಿಕರು ಅಂದ್ರೆ ಯಾರು? ನಾಸ್ತಿಕರು ಅಂದ್ರೆ ಕರ್ಮಫಲ, ಪುನರ್ಜನ್ಮಗಳಲ್ಲಿ ಅವರು ನಂಬಿಕೆಯನ್ನ ಇಟ್ಟಿದ್ದಾರೆ, ಆದರೆ ವೇದ ಪ್ರಮಾಣದ ನಿರಾಕರಣೆಯಿಂದಾಗಿ ಇರುವಂತಹವರು. ಆಸ್ತಿಕರು ಅಂದ್ರೆ ಕರ್ಮಫಲ, ಪುನರ್ಜನ್ಮ ಮತ್ತು ವೇದ ಪ್ರಮಾಣ ಇವೆಲ್ಲವನ್ನೂ ನಂಬಿರುವಂತಹವರು. ನಾಸ್ತಿಕರು ಅಂದ್ರೆ ಕರ್ಮಫಲ ಮತ್ತು ಪುನರ್ಜನ್ಮಗಳನ್ನ ನಂಬಿಕೊಂಡಿದ್ದಾರೆ, ಆದರೆ ವೇದ ಪ್ರಮಾಣವನ್ನ ಅವರು ನಿರಾಕರಣೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್, 23ನೇ ತೀರ್ಥಂಕರ ಪಾರ್ಶ್ವನಾಥ ಜೈನರ 23ನೇ ತೀರ್ಥಂಕರ ಆಗಿರುವಂಥದ್ದು. ನೆಕ್ಸ್ಟ್, ವರ್ಧಮಾನ ಮಹಾವೀರ ಜನಿಸಿದ ಗ್ರಾಮ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸ್ತಾನೆ ವರ್ಧಮಾನ ಮಹಾವೀರ. ಜೀನ ಎಂದರೆ ಅದರ ಅರ್ಥ ಎಲ್ಲವನ್ನೂ ನಿಗ್ರಹಿಸಿದವನು ಅಥವಾ ಎಲ್ಲವನ್ನೂ ಜಯಿಸಿದವನು ಅನ್ನುವಂಥ ಅರ್ಥ ಇದೆ. ಮಹಾವೀರ ನಿರ್ವಾಣ ಹೊಂದಿದ ಸ್ಥಳ ಬಿಹಾರದ ಪಾವಾಪುರಿ. ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನನ, ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣವನ್ನ ಹೊಂದಿರುವಂಥದ್ದು. ನೆಕ್ಸ್ಟ್, ತ್ರಿರತ್ನಗಳು ಯಾವುದು? ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಹಾಗೆ ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ಅಂದ್ರೆ ಒಳ್ಳೆಯ ಜ್ಞಾನ, ಒಳ್ಳೆಯ ದರ್ಶನ, ಒಳ್ಳೆಯ ಚಾರಿತ್ರ್ಯ, ಇವುಗಳನ್ನ ತ್ರಿರತ್ನಗಳು ಅಂತ ಕರೆಯುವಂಥದ್ದು. ಜೈನ ಮತದಲ್ಲಿನ 2 ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ. ಇದು ಜೈನ ಮತದಲ್ಲಿರುವಂತಹ 2 ಪಂಗಡಗಳು. ಈ ಶ್ವೇತಾಂಬರ ಅಂದ್ರೆ ಬಿಳಿಯ ಬಟ್ಟೆಯನ್ನ ಧರಿಸುವಂತಹ ಹಾಗೂ ಪಾರ್ಶ್ವನಾಥನ ಅನುಯಾಯಿಗಳನ್ನ ಶ್ವೇತಾಂಬರರು ಅಂತ ಕರೆದ್ರೆ, ದಿಗಂಬರರು ಅಂದ್ರೆ ಬಟ್ಟೆಗಳನ್ನೇ ಧರಿಸದೇ ಇರುವಂತಹವರು ಮತ್ತು ಮಹಾವೀರನ ಅನುಯಾಯಿಗಳು ಅಂತ ನಾವು ಕರೆಯುವಂಥದ್ದು. ದಿಗಂಬರ ಹೆಸರೇ ತಿಳಿಸುತ್ತೆ, ದಿಕ್ಕುಗಳನ್ನೇ ಬಟ್ಟೆಗಳನ್ನಾಗಿ ತೊಟ್ಟುಕೊಂಡಂತಹವರನ್ನ ಈ ದಿಗಂಬರರು ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಬುದ್ಧ ಜ್ಞಾನೋದಯವಾದ ನಂತರ ಮೊದಲು ತೆರಳಿದ್ದು ವಾರಣಾಸಿ ಸಮೀಪದ ಸಾರಾನಾಥದಲ್ಲಿರುವಂತಹ ಜಿಂಕೆ ವನಕ್ಕೆ ತೆರಳಿ ಅಲ್ಲಿ ತಮ್ಮ ಮೊದಲ ಪ್ರವಚನವನ್ನು ನೀಡ್ತಾರೆ. ಇದನ್ನ ಧರ್ಮ ಪ್ರವರ್ತನ ಅಂತ ಕರೆಯುವಂಥದ್ದು. ಬುದ್ಧನ ಮೊದಲ ಬೋಧನೆಯನ್ನು ಹೀಗೆಂದು ಕರೆಯುತ್ತಾರೆ, ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮ ಪ್ರವರ್ತನ. ನೆಕ್ಸ್ಟ್, ಬುದ್ಧ ಮಹಾಪರಿನಿರ್ವಾಣಗೊಂಡಿದ್ದು ಕುಶಿನಗರದಲ್ಲಿ. ರಿಲಿಜನ್ ಎಂದರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯಿಂದ ಪ್ರಾರಂಭವಾಗುವ ಒಬ್ಬ ವ್ಯಕ್ತಿ ಹಾಗೂ ಸಮಾಜವನ್ನ ಕುರಿತಾದ ನಂಬಿಕೆ. ರಿಲಿಜನ್ ಅಂದ್ರೆ ನಾವು ಮತ ಅಂತ ಕರಿತೇವೆ. ಧರ್ಮ ಮತ್ತು ಮತಕ್ಕೂ ಡಿಫರೆನ್ಸ್ ಇರುವಂಥದ್ದು. ಇಲ್ಲಿ ರಿಲಿಜನ್ ಅಂದ್ರೆ ಏನು? ಒಬ್ಬ ನಿರ್ದಿಷ್ಟ ವ್ಯಕ್ತಿಯಿಂದ ಅದು ಪ್ರಾರಂಭ ಆಗಿರುತ್ತೆ, ಹಾಗೆ ಒಬ್ಬ ವ್ಯಕ್ತಿ ಹಾಗೂ ಸಮಾಜದ ಕುರಿತಾಗಿ ಇರುವಂತಹ ಒಂದು ನಂಬಿಕೆಯನ್ನ ರಿಲಿಜನ್ ಅಂತ ಕರೆಯುವಂಥದ್ದು. ತ್ರಿಪೀಠಕಗಳು ಯಾವುವು? ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಬೌದ್ಧ ಒಂದು ಧರ್ಮದಲ್ಲಿ ಬರುವಂತಹ ಈ ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ್ಮ ಪೀಠಕಗಳು. ಅಲೆಕ್ಸಾಂಡರ್ ಭಾರತವನ್ನ ಪ್ರವೇಶಿಸಿದ ಮಾರ್ಗ ಕಂದಾಹಾರ ಹಾಗೂ ಹಿಂದಕುಶ್ ಮಾರ್ಗವಾಗಿ ಅಲೆಕ್ಸಾಂಡರ್ನು ಭಾರತವನ್ನ ಪ್ರವೇಶ ಮಾಡ್ತಾನೆ. ಅಲೆಕ್ಸಾಂಡರ್ ಮೃತನಾದ ಪ್ರದೇಶ ಬ್ಯಾಬಿಲೋನಿಯಾದಲ್ಲಿ. ಭಾರತದ ಮೇಲೆ ಯುದ್ಧವನ್ನ ಮಾಡಿ ಹಿಂತಿರುಗಿ ಹೋಗುವಂತಹ ಸಮಯದಲ್ಲಿ ಬಹಳಷ್ಟು ಜ್ವರದಿಂದ ಬಳಲಿ ಬ್ಯಾಬಿಲೋನಿಯಾದಲ್ಲಿ ಅಲೆಕ್ಸಾಂಡರ್ ಮೃತನಾಗ್ತಾನೆ. ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಹೇಳುವಂಥದ್ದು ಬುದ್ಧನ ಮೊದಲ ಹೆಸರು. ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಇದು ಭಾರತ ಕಂಡಂತಹ ಮೊದಲ ಸಾಮ್ರಾಜ್ಯ. ಅರ್ಥಶಾಸ್ತ್ರ ಕೃತಿಯನ್ನು ಬರೆದವನು ಕೌಟಿಲ್ಯ. ಕೌಟಿಲ್ಯನಿಗೆ ವಿಷ್ಣುಗುಪ್ತ ಹೇಳುವಂತಹ ಹೆಸರಿತ್ತು, ಹಾಗೆ ಚಾಣಕ್ಯ ಅಂತ ಕರೀತಾ ಇದ್ರು. ಇವೆಲ್ಲವೂ ಸಹ ಕೌಟಿಲ್ಯನ ಹೆಸರುಗಳು. ಕೌಟಿಲ್ಯನ ಅರ್ಥಶಾಸ್ತ್ರ ಹಸ್ತಪ್ರತಿಯನ್ನು ಪತ್ತೆ ಮಾಡಿದವರು ಆರ್ ಶ್ಯಾಮಶಾಸ್ತ್ರಿ. ಇವರು ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನ ಪತ್ತೆ ಮಾಡ್ತಾರೆ. ಮೈಸೂರಿನ ಓರಿಯೆಂಟಲ್ ವಸ್ತು ಸಂಗ್ರಹಾಲಯದಲ್ಲಿ ಪತ್ತೆ ಮಾಡಲಾಗುತ್ತೆ.
ಅಶೋಕನ ಹೆಚ್ಚಿನ ಶಾಸನಗಳ ಭಾಷೆ ಪ್ರಾಕೃತ ಭಾಷೆ, ಬ್ರಾಹ್ಮಿ ಲಿಪಿಯಲ್ಲಿ ಇರುವಂಥದ್ದು. ಕುಶಾನರ ಕಾಲದಲ್ಲಿ ವಿಕಸಿತಗೊಂಡಂತಹ ಶಿಲ್ಪಕಲೆ ಗಾಂಧಾರ ಶಿಲ್ಪಕಲೆ ಕುಶಾನರ ಕಾಲದಲ್ಲಿ ವಿಕಸಿತಗೊಳ್ಳುತ್ತೆ. ನೆಕ್ಸ್ಟ್, ಕುಶಾನರ ಕಾಲದಲ್ಲಿ ಬೌದ್ಧ ಧರ್ಮದ ಯಾವ ಪಂಥ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು? ಮಹಾಯಾನ ಪಂಥ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು. ಈ ಗಾಂಧಾರ ಶಿಲ್ಪಕಲೆಯಲ್ಲಿ ರಚನೆಯಾದಂತಹ ಬಹಳಷ್ಟು ಶಿಲ್ಪಗಳು ಬುದ್ಧನ ಶಿಲ್ಪಗಳಾಗಿದ್ದಾವೆ ಗಾಂಧಾರ ಒಂದು ಶಿಲ್ಪಕಲೆಯಲ್ಲಿ. ನೆಕ್ಸ್ಟ್, ಕೌಟಿಲ್ಯನ ಇತರೆ ಹೆಸರುಗಳು. ಆಲ್ರೆಡಿ ಹೇಳಿದ ಹಾಗೆ ವಿಷ್ಣುಗುಪ್ತ ಹಾಗೂ ಚಾಣಕ್ಯ ಇವೆರಡೂ ಸಹ ಕೌಟಿಲ್ಯನ ಇತರ ಹೆಸರುಗಳು. ಅರ್ಥಶಾಸ್ತ್ರ ಕೃತಿಯನ್ನ ಕೌಟಿಲ್ಯನು ರಚನೆ ಮಾಡಿರುವಂಥದ್ದು. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಕುಶಾಣ ರಾಜಮನೆತನದ ಸಂಸ್ಥಾಪಕ ಕುಜಲ್ ಕಡ್ಫೀಸಸ್ ಈತ ಕುಶಾನರ ರಾಜಮನೆತನದ ಸ್ಥಾಪಕ. ಇವರು ಯೂಚಿ ಸಂತತಿಗೆ ಒಂದು ಅಲೆಮಾರಿ ಸಂತತಿಗೆ ಸೇರಿದಂತಹ ಒಂದು ಜನಾಂಗದವರಾಗಿರ್ತಾರೆ. ಕುಶಾನರ ಕಾಲದಲ್ಲಿ ಚಿನ್ನದ ನಾಣ್ಯವನ್ನು ಹೊರಡಿಸಿದವನು ವಿಮ್ ಕಡ್ಫೀಸಸ್. ಈತ ಕುಶಾನರ ಕಾಲದಲ್ಲಿ ಚಿನ್ನದ ನಾಣ್ಯವನ್ನ ಹೊರಡಿಸ್ತಾನೆ. ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನ ಕರೆದಿರುವಂಥದ್ದು ಶಕಯುಗ ಅಂತ ಕರೀತಾರೆ. ಸಾಮಾನ್ಯ ಶಕ 78ರಲ್ಲಿ ಈ ಒಂದು ಶಕಯುಗವನ್ನ ಕನಿಷ್ಕನು ಪ್ರಾರಂಭ ಮಾಡ್ತಾನೆ. ರಾಜಾಳ್ವಿಕೆಯ ಹೊಸ ಯುಗ ಪುರುಷಪುರ ಹೇಳುವಂತ ಒಂದು ಪ್ರದೇಶವನ್ನ ತನ್ನ ರಾಜಧಾನಿಯನ್ನಾಗಿ ಕನಿಷ್ಕ ಮಾಡ್ಕೊಳ್ತಾನೆ. ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿ ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ವರೆಗೆ ಈಗಿನ ಭಾರತದಲ್ಲಿ ಇತ್ತು. ಇದನ್ನ ಒಳಗೊಂಡಂತೆ ಮಧ್ಯ ಏಷ್ಯಾದ ಬಹಳಷ್ಟು ಭಾಗಗಳು ಕನಿಷ್ಕನ ಆಳ್ವಿಕೆಗೆ ಸೇರಿದ್ವು. ಕನಿಷ್ಕನ ಕಾಲದಲ್ಲಿದ್ದ ಬೌದ್ಧ ವಿದ್ವಾಂಸರು ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಇವರು ಕನಿಷ್ಕನ ಕಾಲದಲ್ಲಿದ್ದಂತಹ ಬೌದ್ಧ ವಿದ್ವಾಂಸರು. ಅಶ್ವಘೋಷ ಬುದ್ಧಚರಿತ ಹೇಳುವಂತಹ ಕೃತಿಯನ್ನ ರಚನೆ ಸಹ ಮಾಡಿದಾನೆ ಅಶ್ವಘೋಷ. 4ನೇ ಬೌದ್ಧ ಸಮ್ಮೇಳನ ನಡೆದಿದ್ದು ಕಾಶ್ಮೀರದಲ್ಲಿ ನಡೆಯುತ್ತೆ ಕನಿಷ್ಕನ ಕಾಲದಲ್ಲಿ. ಅದೇ 3ನೇ ಬೌದ್ಧ ಸಮ್ಮೇಳನ ಅಶೋಕನ ಕಾಲದಲ್ಲಿ ನಡೆದಿರುವಂಥದ್ದು ಪಾಟಲಿಪುತ್ರದಲ್ಲಿ ಅಶೋಕನ ಕಾಲದಲ್ಲಿ ನಡೆಯುತ್ತೆ. 4ನೇ ಬೌದ್ಧ ಸಮ್ಮೇಳನದ ನೇತೃತ್ವ ವಹಿಸಿದಂತಹ ಅರಸ ಕನಿಷ್ಕ. 3ನೇ ಬೌದ್ಧ ಸಮ್ಮೇಳನ ನಡೆದಂತಹ ಸ್ಥಳ ಆಲ್ರೆಡಿ ಹೇಳಿದಾಗೆ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಅಶೋಕನ ಕಾಲದಲ್ಲಿ ನಡೆದಿರುವಂಥದ್ದು. 3ನೇ ಬೌದ್ಧ ಸಮ್ಮೇಳನದ ನೇತೃತ್ವವನ್ನು ವಹಿಸಿದಂತಹ ಅರಸ ಅಶೋಕ. ನೆಕ್ಸ್ಟ್, 2ನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೆದಿರುವ 2ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ವೈಶಾಲಿಯಲ್ಲಿ ನಡೆಯುತ್ತೆ. 1ನೇ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ. 2ನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ. 3ನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರ ಹಾಗೆ 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ನಡೆಯುತ್ತೆ, ಶ್ರೀನಗರದಲ್ಲಿ ನಡೆಯುವಂಥದ್ದು. ನೆಕ್ಸ್ಟ್, 1ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ರಾಜಗೃಹ. 1ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಅಜಾತಶತ್ರು 1ನೇ ಬೌದ್ಧ ಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗೆ 2ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಕಾಲಾಶೋಕ. ಮೊದಲು ಅಜಾತಶತ್ರು, ಕಾಲಾಶೋಕ, ಅಶೋಕ ಹಾಗೆ ಕನಿಷ್ಕ. ಅಶೋಕನ ಪಟ್ಟಾಭಿಷೇಕವಾಗಿ ಎಷ್ಟು ವರ್ಷಗಳ ನಂತರ ಕಳಿಂಗ ಯುದ್ಧ ನಡೆಯಿತು? ಅಶೋಕನ ಪಟ್ಟಾಭಿಷೇಕವಾಗಿ 8 ವರ್ಷಗಳ ನಂತರ ಕಳಿಂಗ ಯುದ್ಧ ನಡೆಯುತ್ತೆ. ಕಳಿಂಗದ ಅರಸ ಖಾರವೇಲನೊಂದಿಗೆ ಅಶೋಕ ಯುದ್ಧವನ್ನ ಮಾಡ್ತಾನೆ. ನೆಕ್ಸ್ಟ್, ಮೆಗಸ್ತನಿಸ್ ಬರೆದ ಕೃತಿ ಇಂಡಿಕಾ. ಆರ್ ಶ್ಯಾಮಶಾಸ್ತ್ರಿ ಅವರು ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನ ಪತ್ತೆ ಮಾಡಿದಂತಹ ಸ್ಥಳ ಆಲ್ರೆಡಿ ಹೇಳಿದಾಗೆ ಮೈಸೂರಿನ ಓರಿಯೆಂಟಲ್ ವಸ್ತು ಸಂಗ್ರಹಾಲಯದಲ್ಲಿ ಪತ್ತೆಯನ್ನ ಮಾಡ್ತಾರೆ. 100ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಒಟ್ಟು 100 ಪ್ರಶ್ನೆಗಳನ್ನ ಈ ಒಂದು ಸೀರೀಸ್ನಲ್ಲಿ ಮೊದಲನೇ ಸರಣಿಯಲ್ಲಿ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಸರಣಿಯಲ್ಲಿ 2ನೇ ಸರಣಿಯಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.